ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. KN ರಾಜಣ್ಣ ಅವರ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎನ್ನಲಾದ ಸುದ್ದಿಗೆ ಸ್ವತಃ KN ರಾಜಣ್ಣ ಅವರೇ ಸ್ಪಷ್ಟನೆಯನ್ನು ಕೊಟ್ಬಿಟ್ರು. ಹೌದು, ನನಗೆ ಈ ಹಿಂದೆ 3 ಬಾರಿ ಹನಿ ಟ್ರ್ಯಾಪ್ಗೆ ಅಡ್ಡಕ್ಕೆ ಕೆಡುವಂತ ಪ್ರಯತ್ನ ಆಗಿತ್ತು. ತುಮಕೂರಲ್ಲಾಗಿತ್ತು, ಮಧುಗಿರಿಯಲ್ಲಾಗಿತ್ತು, ಜೊತೆಗೆ ಬೆಂಗಳೂರಿನ ನಿವಾಸದ ಹತ್ರ ಕೂಡ ನನ್ನನ್ನ ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡವಲಿಕ್ಕೆ ತುಂಬಾ ಜನ ಪ್ರಯತ್ನ ಪಟ್ಟಿದ್ರು. ನನ್ನಂತ ಸಚಿವನ ಸ್ಥಿತಿಯೇ ಹೀಗಾದ್ರೆ ಸಾಮಾನ್ಯ ಜನರ ಸ್ಥಿತಿ ಹೇಗಿರ್ಬೇಡ ಅಂತ ವಿಧಾನಸೌಧದಲ್ಲಿ KN ರಾಜಣ್ಣ ಅವರು ಹೇಳಿ ಕೇಳಿ ಅವರು ಸಹಕಾರ ಸಚಿವರು, ಜೊತೆಗೆ ಕ್ಯಾಬಿನೆಟ್ನ ಒಬ್ಬ ಉತ್ತಮ ಸಚಿವ ಅಂತವರನ್ನ ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡವಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದಾರಲ್ಲ, ಆ ಪ್ಲಾನ್ ಬಗ್ಗೆ, ಹನಿ ಟ್ರ್ಯಾಪ್ ಸಬ್ಜೆಕ್ಟ್ ಬಗ್ಗೆ ವಿಧಾನಸೌಧದಲ್ಲಿ ನಿನ್ನೆ ಮಧ್ಯಾಹ್ನ ಕೋಲಾಹಲವೇ ಎದ್ಬಿಡ್ತು. ಸ್ವತಃ KN ರಾಜಣ್ಣ ಅವರು ಎದ್ದು ನಿಂತು ವಿಧಾನಸಭೆಯಲ್ಲಿ ಅಧಿವೇಶನದ ಮಧ್ಯದಲ್ಲಿ ಎದ್ದು ನಿಂತು, ಹೌದು, ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ, ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡುವಂತ ಪ್ರಯತ್ನ ಆಗಿತ್ತು. ಇದಕ್ಕೆ ಸರ್ಕಾರ ದೊಡ್ಡ ಮಟ್ಟದ ತನಿಖೆಯನ್ನ ಮಾಡಬೇಕು. ಈಗಾಗಲೇ ನಾನು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಿಗೆ ಲಿಖಿತ ರೂಪದಲ್ಲಿ ದೂರನ್ನ ಕೊಡ್ತೇನೆ, ನಾನೇ ಕಂಪ್ಲೇಂಟ್ ಕೊಡ್ತೇನೆ. ಹಾಗಾಗಿ ಈ ಒಂದು ಕೇಸನ್ನ ಉನ್ನತ ಮಟ್ಟದ ತನಿಖೆಗೆ ಕೊಡಬೇಕು ಎನ್ನುವ ಒಂದು ಆಕ್ರೋಶಭರಿತ ಮಾತನ್ನ ಹೇಳಿದ್ರು. ಇವೆಲ್ಲದರ ನಡುವೆ ಇವತ್ತು ಬಜೆಟ್ ಮೇಲಿನ ಅಂಗೀಕಾರದ ವೇಳೆ ಮಾತನಾಡ್ತಿದ್ದಂತ CM ಸಿದ್ದರಾಮಯ್ಯನವರು ಕೂಡ, ಹೌದು, KN ರಾಜಣ್ಣ ಅವರು ನಮ್ಮ ಸಚಿವ ಸಂಪುಟದ ಒಬ್ಬ ಸಚಿವ, ಜೊತೆಗೆ ಹಿಂದುಳಿದ ವರ್ಗದ ನಾಯಕ, ತುಮಕೂರು ವಿಭಾಗದ ಒಬ್ಬ ಜನನಾಯಕ, ಅಂತವರ ಮೇಲೆ ಹನಿ ಟ್ರ್ಯಾಪ್ ಅಂತ ಕೆಟ್ಟ ಕೆಲಸ, ಹನಿ ಟ್ರ್ಯಾಪ್ ಅಂತ ಹೇಯ ಕೃತ್ಯ ನಡೆದಿದೆ ಅಂದ್ರೆ ಜನಸಾಮಾನ್ಯರ ಸ್ಥಿತಿ ಹೇಗಿರಬೇಡ. ಇಲ್ಲಿ ಒಂದು ಗಮನಿಸಬೇಕಾದಂತ ವಿಷಯ ಏನಂದ್ರೆ, KN ರಾಜಣ್ಣ ಅವರು ಏನ್ ಹೇಳಿದ್ರಂದ್ರೆ, CD ಫ್ಯಾಕ್ಟ್ರಿ, ಪೆನ್ ಡ್ರೈವ್ ಫ್ಯಾಕ್ಟ್ರಿ ಮತ್ತು ಈ ಹನಿ ಟ್ರ್ಯಾಪ್ ಫ್ಯಾಕ್ಟ್ರಿಗಳೆಲ್ಲ ನಮ್ಮ ಪಕ್ಷದಲ್ಲೂ ಇದ್ದಾರೆ, ನಮ್ಮ ಪಕ್ಷದವರು ಮಾಡ್ತಾರೆ ಎನ್ನುವ ಒಂದು ಪರೋಕ್ಷ ಹೇಳಿಕೆಯನ್ನ ಒಬ್ಬ ಮುಖಂಡನ ಮೇಲೆ ಬೊಟ್ಟು ತೋರಿಸಿ ಹೇಳಿದ್ರು. ಆದರೆ ಅವರ ಹೆಸರನ್ನ ಹೇಳಿರಲಿಲ್ಲ. ಅದನ್ನೇ ಉಪಯೋಗಿಸಿಕೊಂಡಂತ CM ಸಿದ್ದರಾಮಯ್ಯನವರು ತಮ್ಮ ಉತ್ತರದ ವೇಳೆಗೆ ಹೇಳಿದ ಮಾತಿದೆಯಲ್ಲ, ಅದು ಆ ಮುಖಂಡನಿಗೆ ಶಾಕ್ ಅನ್ನ ಕೊಟ್ಟಿದೆ. ಆ ಮುಖಂಡ ಇನ್ನು ಮುಂದೆ, ಅಂದ್ರೆ ಈ ಹನಿ ಟ್ರ್ಯಾಪ್ ವಿಷಯಗಳೆಲ್ಲ ತನಿಖೆ ಆದ್ರೆ ಆ ಮುಖಂಡ, ಸಚಿವ ಸಂಪುಟದ ಆ ಮುಖಂಡ ರಿಜೈನ್ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಬರಬಹುದು. ಹೇಳಿ ಕೇಳಿ ಆ ಮುಖಂಡ ಇದಾರಲ್ಲ, ಅಂದ್ರೆ ಯಾರ ಮೇಲೆ ಇವೆಲ್ಲ ಪ್ರಕರಣಗಳು ಗೂಬೆ ಕೂರಿಸ್ತಾ ಇದ್ದಾರೆ, ಅವ್ರು ಮಾಡಿದ್ದವರು ಬಿಟ್ಟಿದ್ದವ್ರದ್ದು ಬೇರೆ ವಿಷಯ. ಆದ್ರೆ ಒಂದು ವೇಳೆ ಅವರೇ ಮಾಡಿಸಿದ್ದಾರೆ ಎನ್ನುವ ಸತ್ಯ ಹೊರಗೆ ಬಂದ್ರೆ, ತನಿಖೆಯಿಂದ ಅನೇಕ ಸತ್ಯಗಳು ಹೊರಗೆ ಬಂದ್ರೆ ಆ ನಾಯಕನಿಗೆ ಮುಳುವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಎಚ್ಚರಿಕೆ ನಡಿಯನ್ನ ಇಟ್ಕೊಂಡಂತ ಸಿದ್ದರಾಮಯ್ಯನವರು ಹೇಳಿದ ಮಾತಿದೆಯಲ್ಲ, ಅದು ಆ ನಾಯಕನಿಗೆ ದೊಡ್ಡ ತಲೆನೋವನ್ನ ತಂದೊಡ್ಡಿದೆ. ಸಿದ್ದರಾಮಯ್ಯ ಹೇಳಿದಷ್ಟು KN ರಾಜಣ್ಣ ಅವರು ಉತ್ತಮ ನಾಯಕರು ಮತ್ತು ಹಿಂದುಳಿದ ವರ್ಗದ ನಾಯಕರು, ಹಾಗಾಗಿ ಅವರು ಯಾರ ಹೆಸರನ್ನು ಹೇಳಿಲ್ಲ. ಅವರು ಕಂಪ್ಲೇಂಟ್ ಕೊಟ್ರೆ, ಅವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ಮತ್ತು ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೇವೆ ಮತ್ತು ತನಿಖೆಗೆ ಆದೇಶವನ್ನ ಮಾಡ್ತೇವೆ ಎನ್ನುವ ಮಾತನ್ನ ಹೇಳಿದ್ದಿದೆಯಲ್ಲ, ಅದು ಈಗ ಕೈ ಪಾಳ್ಯದಲ್ಲಿ, ಅಂದ್ರೆ ಒಂದು ಬಣ ಇದೆಯಲ್ಲ, ಆ ಪಾಳ್ಯದಲ್ಲಿ ನಡುಕನೆ ಹುಟ್ಟಿಸ್ಬಿಟ್ಟಿದೆ. ಆ ನಾಯಕ ಯಾರು ಅಥವಾ ಆ ಮುಖಂಡ ಯಾರು ಎನ್ನುವುದು ಈಗಾಗಲೇ BJP ನಾಯಕರು ಅವರ ಹೆಸರನ್ನ ಹೇಳಿದ್ದಾರೆ. ಆದರೆ ತನಿಖೆ ಆಗುವಂತ ತನಕ ನಾವು ಮಾಧ್ಯಮವಾಗಿ ಅವರ ಹೆಸರನ್ನ ಹೇಳುವಾಗಿಲ್ಲ, ಅಂದ್ರೆ ಈ ಕೇಸ್ನಲ್ಲಿ ಅವರ ಹೆಸರನ್ನ ಹೇಳುವಾಗಿಲ್ಲ. ಇವೆಲ್ಲವನ್ನ ನೋಡ್ತಾ ಇದ್ರೆ ಕೈ ಪಾಳ್ಯದಲ್ಲಿ ಯಾವುದೂ ಸರಿ ಇಲ್ಲ ಅಂತ ಈಗಾಗಲೇ ಅನೇಕ ಬಾರಿ ಜಗಜ್ಜಾಹೀರಾಗಿದೆ. ಆದರೆ ಈ ಘಟ್ಟದಲ್ಲಿ CM ಸಿದ್ದರಾಮಯ್ಯನವರು ಬಜೆಟ್ನ ಅಂಗೀಕಾರದ ವೇಳೆಯಲ್ಲಿ ಮಾತನಾಡುವ ವೇಳೆಯಲ್ಲಿ ಸ್ವತಃ ಸ್ವಪಕ್ಷೀಯವರೇ ಆದಂತ KN ರಾಜಣ್ಣವರು ಒಂದು ಕೊಟ್ಟಂತ ಟ್ವಿಸ್ಟ್ ಇದೆಯಲ್ಲ, ಅದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಬಣಗಳ ಬಡಿದಾಟವನ್ನ ಕಿಚ್ಚೆಪ್ಪಿಸಿದೆ ಮತ್ತು ಜೋರಾಗಿ ಮಾಡಿದೆ. ಈ ಹಿಂದೆ ಮುಖ್ಯಮಂತ್ರಿ ತಾನಾಗಬೇಕು ಅಥವಾ KPCC ಅಧ್ಯಕ್ಷರು ತಾನಾಗಬೇಕು ಅಥವಾ KPCC ಅಧ್ಯಕ್ಷರು ಮತ್ತೊಬ್ಬರು ಬಿಟ್ಕೊಡ್ಬೇಕು, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಇರಬೇಕು, ಹೀಗೆ ಅನೇಕ ಕೋಲಾಹಲಗಳು ಮತ್ತು ಶೀತಲ ಸಮರಗಳ ನಡುವೆ ಈಗ ಹನಿ ಟ್ರ್ಯಾಪ್ ಎಂಬ ಹೇಯ ಕೃತ್ಯ ಇದೆಯಲ್ಲ, ಅದು ಒಬ್ಬ ಮಂತ್ರಿಯ ಮೇಲಲ್ಲ, ಆ ಮಂತ್ರಿ ಅಂದ್ರೆ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಮೇಲೂ ಕೂಡ
ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ. ಹುಡುಗಿಯರನ್ನ ಬಳಸಿಕೊಂಡು ಮಧುಗಿರಿಯಲ್ಲಿ ಕೂಡ ಅಟೆಂಪ್ಟ್ ಆಗಿತ್ತು. ಅವರ ಮನೆಗೆ ಹೋಗಿ ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡುವಂತ ಪ್ರಯತ್ನ ಆಗಿತ್ತು ರಾಜಣ್ಣ ಅವರಿಗೆ. ಆನಂತರ ತುಮಕೂರಲ್ಲಿ ಕೂಡ ಆಗಿತ್ತು. ಆನಂತರ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಹುಡುಗಿಯರು ಬಂದು ಅವರನ್ನ ಹನಿ ಟ್ರ್ಯಾಪ್ ಅಡ್ಡಕ್ಕೆ ಕೆಡುವಂತ ಪ್ರಯತ್ನ ಆಗಿತ್ತು. ಇದರಿಂದ ಗೊಂದಲಗೊಂಡಂತ ಜೊತೆಗೆ ಅನುಮಾನಗೊಂಡಂತ ರಾಜಣ್ಣ ಅವರು ಆನಂತರ ಅವರನ್ನೇ ಟ್ರ್ಯಾಪ್ಗೆ ಕೆಡವಿ ಅವರನ್ನ ಅಲ್ಲಿಂದ ದೂರ ಕಳಿಸಿದ್ರು. ಅದಾದ ನಂತರ ಪದೇ ಪದೇ ಹೀಗಾಗತ್ತೆ ಎನ್ನುವ ವಿಷಯವನ್ನು ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಇವತ್ತು ಅಂದ್ರೆ ನಿನ್ನೆ ಆದಂತ ಒಂದು ಗಂಭೀರ ಚರ್ಚೆ ಇದೆಯಲ್ಲ, ಗಂಭೀರ ಚರ್ಚೆಯಲ್ಲಿ ಅಧಿವೇಶನ ಮುಗಿಯುವ ಟೈಮಲ್ಲಿ KN ರಾಜಣ್ಣ ಅವರು ಒಂದು ದೊಡ್ಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ರು. ಇವೆಲ್ಲದರ ನಡುವೆ ಈಗ ಆ ತನಿಖೆಯ ಚೆಂಡು CM ಸಿದ್ದರಾಮಯ್ಯನವರ ಕೈಯಲ್ಲಿದೆ. ಜೊತೆಗೆ ಸಿದ್ದರಾಮಯ್ಯನವರು ಫೇರ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸದೇ ಅಂದ್ರೆ ಯಾರನ್ನೂ ಬಚಾವ್ ಮಾಡಬಾರ್ದು, ಇಲ್ಲಿ ಫೇರ್ ಆಗಿ ತನಿಖೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಏನಾದ್ರೂ ತನಿಖೆಯನ್ನು ಕೈಗೊಂಡ್ರೆ ಆ ತನಿಖೆಯಿಂದ ಕಾಂಗ್ರೆಸ್ನಲ್ಲಿ ಮೊದಲ ವಿಕೆಟ್ ಬೀಳುವುದಂತೂ ಸತ್ಯ. ಈಗಾಗಲೇ ಒಂದು ವಾಲ್ಮೀಕಿ ಹಗರಣದ ಒಂದು ವಿಕೆಟ್ ಬಿದ್ದೋಗಿದೆ. ಇದಾದ ನಂತರ ದೊಡ್ಡ ನಾಯಕನ ವಿಕೆಟ್ ಬೀಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ದೊಡ್ಡ ನಾಯಕ ಹೈಕಮಾಂಡ್ಗೆ ತುಂಬಾ ಹತ್ತಿರವಿರೋದ್ರಿಂದ CM ಸಿದ್ದರಾಮಯ್ಯನವರು ಕೊಟ್ಟ ಹೇಳಿಕೆ ಇದೆಯಲ್ಲ, ಅದು ಈಗ ಅನೇಕ ಗೊಂದಲಗಳಿಗೆ ಕಾರಣವಾಗಿದೆ. CM ಸಿದ್ದರಾಮಯ್ಯನಂತವರೇ ಹೇಳ್ತಾರೆ ಅಂದ್ರೆ ರಾಜಣ್ಣ ಅವರು ಯಾರ ಹೆಸರನ್ನು ಹೇಳಿಲ್ಲ. ಹಾಗಾಗಿ ಅವರು ಕಂಪ್ಲೇಂಟ್ ಕೊಟ್ಟರೆ ನಾವು ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೇವೆ ಎನ್ನುವ ಹೇಳಿಕೆ ಇದೆಯಲ್ಲ, ಅದು ಈಗ ಕರ್ನಾಟಕದಲ್ಲಿ ದೊಡ್ಡ ಆಕ್ರೋಶವನ್ನ, ಗೊಂದಲವನ್ನ ಜೊತೆಗೆ ಈಗ ಬಣ್ಣಗಳ ಬಡಿದಾಟವನ್ನ ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಿದೆ. ಇವೆಲ್ಲವೂ ಕೂಡ ಒಂದ್ ಕಡೆ ಬಿಜೆಪಿಗೆ ಆಹಾರ ಆಗ್ತಾನೆ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಒಂದು ಬಣ ಕೂಗ್ತಾ ಇದ್ರೆ, ಮತ್ತೊಂದು ಬಣ ತಾನೇ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಬಣಗಳ ಬಡಿದಾಟದ ಕಚ್ಚಾಟದ ನಡುವೆ ಈಗ ಈ ಹನಿ ಟ್ರ್ಯಾಪ್ ಅಡ್ಡ ಅನ್ನೋದಿದೆಯಲ್ಲ, KN ರಾಜಣ್ಣವರು ಒಬ್ರು ಒಪ್ಕೊಂಡಿದ್ದಾರೆ. ಜೊತೆಗೆ 48 ಮುಖಂಡರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಈ ಹಿಂದೆ ಕೂಡ ಹನಿ ಟ್ರ್ಯಾಪ್ ಆಗಿ ಒಬ್ಬ ಮಂತ್ರಿ ರಿಸೈನ್ ಮಾಡಬೇಕಾಗಿ ಬಂತು. ಜೊತೆಗೆ ಮತ್ತೊಬ್ಬರ ಮೇಲೂ ಕೂಡ ರೀಸೆಂಟ್ಲಿ ಬೇರೆ ಕೇಸ್ ಆಗಿ ಹನಿ ಟ್ರ್ಯಾಪ್ ಆಯಿತು. ಹಾಗೆ ಎನ್ನುವ ಎಲ್ಲ ಗೊಂದಲಗಳ ನಡುವೆ ಆ ಮುಖಂಡ ಎಲ್ಲರನ್ನೂ ಕೂಡ ತನ್ನ ಎದುರಾಳಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಹನಿ ಟ್ರ್ಯಾಪ್ ಅನ್ನುವ ಒಂದು ಬಾಣವನ್ನ ಬಿಡ್ತಾ ಇದ್ದಾರೆ ಎನ್ನುವ ಈ ಮಾತಿದೆಯಲ್ಲ, ಈಗ ಅದೇ ಮುಖಂಡನಿಗೆ ಇವೆಲ್ಲವೂ ಕೂಡ ದೊಡ್ಡ ಕಂಟಕವಾಗಿ ಪರಿಣಮಿಸುತ್ತೆ ಎನ್ನುವುದು ಈಗಿನ ಸದ್ಯದ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.